ವಿಜಯ್ ಮೇಲೆ ಗರಂ ಆಗಿದ್ದಾರೆ ವಿಸಿಕೆ ಶಾಸಕರು. ವಾಟ್ಸ್ಆಪ್ ಮೆಸೇಜ್ನಲ್ಲಿ ಬೆಂಬಲ ಕೇಳಿದ್ರಂತೆ ವಿಜಯ್. ಡೈರೆಕ್ಟ್ ಆಗಿ ಭೇಟಿ ಮಾಡಬೇಕಿತ್ತು ಅಂತ ಹೇಳ್ಕೊಂಡು ವಿಸಿಕೆಯ ಶಾಸಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದಿದೆ, ಈ ಸಂದರ್ಭದಲ್ಲಿ ನಮಗೆ ಡಿಮ್ಯಾಂಡ್ ಬಂದಿದೆ, ನಮ್ಮನ್ನ ಖುದ್ದು ಬಂದು ಭೇಟಿಯಾಗಿ ನಮ್ಮ ಬಳಿ ಮನವಿಯನ್ನ ಮಾಡ್ಕೋಬೇಕು ಅಂತ. ವಿಜಯ್ ನಮ್ಮ ಪಕ್ಷದ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾರೆ. ವಿಸಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಸಿಕೆಯ ಸಿಂಥನೈ ಸೆಲ್ವನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ವಿಜಯ್ ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬೇಕಿತ್ತು, ಬಟ್ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ವಾಟ್ಸ್ಆಪ್ ಮೆಸೇಜ್ ಕಳಿಸ್ತಾರೆ. ವಿಜಯ್ ನಡೆ ಬಗ್ಗೆ ವಿಸಿಕೆ ಪಕ್ಷದ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ವಿಸಿಕೆ ಪಕ್ಷದವರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅವರ ಸಪೋರ್ಟ್ ಕೂಡ ವಿಜಯ್ಗೆ ಬೇಕೇ ಬೇಕು. ಆದ್ರೆ ಇಲ್ಲಿ ಒಂದು ಸಪೋರ್ಟ್ ಅನ್ನ ಕೇಳುವಂಥದ್ದು ಅಟ್ಲೀಸ್ಟ್ ಕರೆ ಮಾಡಿ ಆದ್ರೂ ಕೇಳಬೇಕಿತ್ತು. ಬಟ್ ವಿಜಯ್ ಇಲ್ಲಿ ವಾಟ್ಸ್ಆಪ್ ಮೆಸೇಜ್ ಮಾಡಿಬಿಟ್ಟು ಕೇಳಿದಾರಂತೆ, ನಮಗ್ ಸಪೋರ್ಟ್ ಮಾಡಿ, ನೀವು ನಿಮ್ಮ ಪಕ್ಷದವ್ರು ನಮ್ಗೆ ಸಪೋರ್ಟ್ ಕೊಡಿ ಅಂತ. ಅದೀಗ ಅಸಮಾಧಾನ ಕಾರಣ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ತಮಿಳುನಾಡು ರಾಜಕಾರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಅಣ್ಣಾಡಿಎಂಕೆ ಮತ್ತು ಡಿಎಂಕೆ ಒಂದಾಗ್ತಿದ್ದಾರೆ ಅನ್ನುವಂತ ಮಾತುಗಳು, ಯಾಕಂದ್ರೆ ಅವರ ಸಂಸದರೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಅದು ಹೌದಾ? ಮತ್ತೆ ವಿಜಯ್ಗೆ ಬಹುಮತ ಸಿಗ್ತಾ ಇದೆಯಾ? ಹೇಗೆ ಇವತ್ತು ಗವರ್ನರ್ ಅನ್ನ ಭೇಟಿ ಆಗ್ತಿರಲ್ಲ, ಆ ಉದ್ದೇಶ ಏನು? ಧನುಶ್ರೀ, ತಮಿಳುನಾಡಲ್ಲಿ ನಡೀತಿರುವಂತಹ ಈ ಒಂದು ರಾಜಕೀಯ ಬೆಳವಣಿಗೆ ಇಡೀ ದೇಶವೇ ಒಂದು ರೀತಿ ಆಶ್ಚರ್ಯಕರವಾಗಿ ನೋಡುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಿರುವಂತದ್ದು. ಒಂದ್ ಕಡೆಗೆ ನಟ ವಿಜಯ್ ಅವರು 2 ಬಾರಿ ಈಗಾಗಲೇ ಗವರ್ನರ್ ಭೇಟಿ ಮಾಡಿ ಸರ್ಕಾರ ರಚನೆಗೆ ಕೇಳಿದ್ದಾರೆ. ಗವರ್ನರ್ ಒಂದೇ ಮಾತು, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಳಿ ಬಹುಮತ ಇಲ್ಲ, ಬಹುಮತ ತೆಗೆದುಕೊಂಡು ಬನ್ನಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ವಿಜಯ್ ಅವರು ಕೂಡ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಬಹುಮತಕ್ಕೆ ಬೇಕಾದಂತಹ ಒಂದು ಶಾಸಕನ ಸಂಖ್ಯೆಯನ್ನು ಗಳಿಸುವಂತ ನಿಟ್ಟಿನಲ್ಲಿ ಇವತ್ತು ಕೂಡ ತಮ್ಮ ಪಕ್ಷದ ಶಾಸಕರ ಸಭೆ ಕೂಡ ನಡೆಸಿದ್ರು. ಸಭೆ ಬಳಿಕವಾಗಿ ಪಕ್ಷದ ಶಾಸಕರು ಯಾರು ಅಂದ್ರೆ ಸಿಪಿಐ, ಸಿಪಿಎಂ ಮತ್ತೆ ಐಯುಎಂಎಲ್ ಮತ್ತೆ ವಿಸಿಕೆ ಶಾಸಕರನ್ನ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಯತ್ನ ಕೂಡ ಮಾಡಲಾಗಿದೆ. ಅದರಲ್ಲಿ ವಿಸಿಕೆ ಶಾಸಕರು ಕೂಡ ಇಲ್ಲೊಂದ್ ಕಡೆ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡಿದ್ರು ಕೂಡ ಅವರು ವಾಟ್ಸ್ಆಪ್ ಕರೆ ಮಾಡಿದರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಬೇಸರಗೊಂಡಿದ್ದಾರೆ. ಇನ್ನು ಅಧಿಕೃತವಾಗಿ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ನಡೆಯನ್ನು ಕೂಡ ತೋರಿಲ್ಲ. ಅದ್ರ ಜೊತೆಗೆ ಐಯುಎಂಎಲ್ ಮುಸ್ಲಿಂ ಲೀಗ್ ಇಬ್ಬರು ಶಾಸಕರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮತ್ತೆ ಸಿಪಿಎಂ ಮತ್ತೆ ಸಿಪಿಐ ಇಬ್ಬರು ಶಾಸಕರು ಇದ್ದಾರೆ. ಅವರು ಕೂಡ ಬೆಳಗ್ಗೆಯಿಂದ ತಮ್ಮ ಪಕ್ಷದ ಕಚೇರಿಯಲ್ಲಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಅಧಿಕೃತವಾಗಿ ಒಂದು ಸ್ಪಷ್ಟವಾದ ನಡೆಯನ್ನ ವಿಜಯ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನೋದು ಚರ್ಚೆ ಗೊಂದಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ಇವರೆಲ್ಲರೂ ಕೂಡ ಯಾರು ಸಿಪಿಎಂ, ಸಿಪಿಐ ಮತ್ತೆ ವಿಸಿಕೆ ಶಾಸಕರೆಲ್ಲರೂ ಕೂಡ ಡಿಎಂಕೆ ಜೊತೆಗಿದ್ರು ಇಷ್ಟು ದಿನ ಕಾಲ. ಈಗ ಡಿಎಂಕೆ ಸೋತಿದೆ, ಅಧಿಕಾರದಿಲ್ಲ. ಈಗ ಟಿವಿಕೆ ಪಕ್ಷ ಕೂಡ ಇದೆ ದೊಡ್ಡ ಮಟ್ಟದಲ್ಲಿ. ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ಗೊಂದಲಕ್ಕೆ ಸಿಲುಕಿರುವಂತದ್ದು. ಯಾಕಂದ್ರೆ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಒಂದಾಗಬಹುದು ಅನ್ನೋ ಮನಸ್ಥಿತಿ ಈಗ ಒಂದು ರೀತಿ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗಿದೆ. ಅದಕ್ಕೆ ಪೂರಕವಾಗಂತೆ ಎಐಡಿಎಂಕೆಯ ಕೆಲ ನಾಯಕರು ಕೂಡ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗಾಗಲೇ ತಂಬಿ ದೊರೈ ಅನ್ನುವಂತ ಒಂದು ಸಂಸದರು ಕೂಡ ನೇರವಾಗಿ ಹೇಳಿದ್ದಾರೆ, ಆದಷ್ಟು ಬೇಗ ನಮ್ಮ ಸರ್ಕಾರ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಒಂದು ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯಾವಾಗ ರಿಸಲ್ಟ್ ಬಂತು ಅದಾದ ಕೂಡಲೇ ಪುದುಚೇರಿ ರೆಸಾರ್ಟ್ಗೆ ತಮ್ಮ ಪಕ್ಷದ ಎಲ್ಲಾ ಶಾಸಕರನ್ನು ಅಂದ್ರೆ ಎಐಡಿಎಂಕೆಯ 40ಕ್ಕೂ ಹೆಚ್ಚು ಜನ ಶಾಸಕರನ್ನ ಪುದುಚೇರಿಗೆ ಶಿಫ್ಟ್ ಅನ್ನ ಮಾಡಿದ್ರು. ಅದಾದ ಬಳಿಕವಾಗಿ ಪುದುಚೇರಿಗೂ ಅವರು ಕೂಡ ಹೋಗಿದ್ರು. ಅವರು ಶಾಸಕರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಕೊಡಬಾರದು ಅನ್ನೋ ಒಂದು ಖಡಕ್ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಎಂಕೆ ಪಕ್ಷದ ಸ್ಟಾಲಿನ್ ಅವರು ಕೂಡ ಈಗ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮೇ 10ನೇ ತಾರೀಕುವರೆಗೂ ಕೂಡ ಡಿಎಂಕೆ ಪಕ್ಷದ 59 ಜನ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಚೆನ್ನೈ ಬಿಟ್ಟು ಹೊರಗಡೆ ಹೋಗಬಾರದು ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇವರ ಹೇಳಿಕೆ ಮತ್ತೆ ಇವರ ಮಾತಿನ ನೋಡಿದ್ರೆ ಇಲ್ಲ ಒಂದ್ ಕಡೆ ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವರಿಂದ ಸರ್ಕಾರ ರಚನೆಗೆ ಬಹುಮತ ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ರಾಜ್ಯಪಾಲರನ್ನ ಎರಡನೇ ಪಕ್ಷವಾಗಿರತಕ್ಕಂಥ ಡಿಎಂಕೆ ಮತ್ತು ಎಐಡಿಎಂಕೆ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡಬಹುದು. ಅಥವಾ ಸರ್ಕಾರ ರಚನೆ ಮಾಡಲಿಲ್ಲ ಅಂದ್ರೂ ಕೂಡ ಟಿವಿ ಪಕ್ಷದ ನಾಯಕ ಏನು ವಿಜಯ್ ಅವರು ಫೇಲ್ಯೂರ್ ಆಯಿತು ಅಂತಂದ್ರೆ ಅವಾಗ ರಾಷ್ಟ್ರಪತಿ ಆಳ್ವಿಕೆ ತಂದು ಇಲ್ಲಿ ಮತ್ತೊಮ್ಮೆ ಚುನಾವಣೆಯನ್ನು ಮಾಡಬಹುದು. ಹೀಗೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆ ಪಕ್ಷಗಳನ್ನು ಕೂಡ ನಡೀತಾ ಇದೆ. ಹಾಗಾಗಿನೇ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇಲ್ಲಿ ತಮಿಳುನಾಡಲ್ಲಿ ಯಾವುದೇ ಒಂದು ರಾಜಕೀಯ ಬದಲಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ ಈ 108 ಸ್ಥಾನವನ್ನ ಜನರು ಕೊಟ್ಟಿದ್ದಾರೆ. ಆದ್ರೆ
ಇನ್ನೂ ಕೂಡ ಸರ್ಕಾರ ರಚನೆ ಮಾಡದಿರುವಂತ ನಿಟ್ಟಿನಲ್ಲಿ ಗವರ್ನರ್ ನಡೆಯನ್ನ ತೋರಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಅಸಮಾಧಾನಗೊಂಡು ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಇಡೀ ತಮಿಳುನಾಡಿನಾದ್ಯಂತ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಇವಾಗ ಎಲ್ಲೊಂದ್ ಕಡೆ 4:30 ಸುಮಾರಿಗೆ ಮತ್ತೊಮ್ಮೆ ನಟ ವಿಜಯ್ ಅವರು ತಮಿಳುನಾಡಿನ ಲೋಕಭವನದಲ್ಲಿರತಕ್ಕಂತ ರಾಜೇಂದ್ರ ಅರ್ಲಕರ್ ಅವರನ್ನ ಅಂದ್ರೆ ರಾಜ್ಯಪಾಲರನ್ನ ಮತ್ತೊಮ್ಮೆ 3ನೇ ಬಾರಿಗೆ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ಅದ್ರ ಜೊತೆಗೆ ಏನು ಗವರ್ನರ್ ಏನ್ ಕೇಳಿದ್ದಾರೆ ಅಂದ್ರೆ 118 ಶಾಸಕರ ಬೆಂಬಲವನ್ನು ಕೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರವನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋದು. ಅದಕ್ಕೋಸ್ಕರವಾಗಿ 4:30 ಸುಮಾರಿಗೆ ಅವರು ಗವರ್ನರ್ ಭೇಟಿಗೆ ವಿಜಯ್ ಅವರು ಕೂಡ ಹೋಗ್ತಾ ಇದ್ದಾರೆ. ಈಗಾಗಲೇ ನಟ ವಿಜಯ್ ಅವರಿಗೆ 108 ಜನ ಶಾಸಕರು ಜೊತೆಗೆ 5 ಕಾಂಗ್ರೆಸ್ ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 112 ಶಾಸಕರಾಗಿದೆ. ಇನ್ನು 6 ಜನ ಶಾಸಕರು ಮಾತ್ರ ಬೆಂಬಲ ಅಗತ್ಯವಿದೆ. ಅದಕ್ಕೋಸ್ಕರವಾಗಿ ವಿಸಿಕೆ ಶಾಸಕರು ಬೆಂಬಲ ಕೊಡಬಹುದು, ಐಎಂಎಲ್ ಶಾಸಕರು ಕೂಡ ಬೆಂಬಲವನ್ನು ಕೊಡಬಹುದು. ಅದ್ರ ಜೊತೆಗೆ ಸಿಪಿಐ ಆಗಿರಬಹುದು, ಸಿಪಿಎಂ ಶಾಸಕರು ಕೂಡ ಬೆಂಬಲ ಕೊಡುವಂತ ಒಂದು ಮನಸ್ಥಿತಿಯಲ್ಲಿ ಇರಬಹುದು. ಆ ಕಾರಣಕ್ಕೋಸ್ಕರವಾಗಿ ಈಗ ಮತ್ತೊಮ್ಮೆ ಗವರ್ನರ್ ಭೇಟಿಗೆ ಈಗಾಗಲೇ ವಿಜಯ್ ಅವರು ಕೂಡ ತೆರಳುತ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರು ಈಗ ಅಧಿಕೃತವಾಗಿ ಏನು ಎಡಪಕ್ಷಗಳ ಶಾಸಕರು ಅಧಿಕೃತವಾಗಿ ತಮ್ಮ ನಡೆಯನ್ನ ತೋರಿಲ್ಲ, ಆದ್ರೆ ವಿಜಯ್ ಅವರ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಏನಾದ್ರೂ ಬೆಂಬಲವನ್ನು ಕೊಟ್ಟರೆ ಇಲ್ಲ ಒಂದ್ ಕಡೆ ಅವರಿಂದ ಸಹಿಯನ್ನ ತೆಗೆದುಕೊಂಡು ಇವತ್ತು ಗವರ್ನರ್ಗೆ ಸಲ್ಲಿಕೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ಮನವಿಯ ಆಧಾರದ ಮೇಲೆ ಗವರ್ನರ್ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಈಗ ಇರತಕ್ಕಂತ ಕುತೂಹಲ. 4:30 ಸುಮಾರಿಗೆ ನಟ ವಿಜಯ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನಾದ್ರೂ ಗವರ್ನರ್ ಕನ್ವಿನ್ಸ್ ಆಯಿತು ಅಂದ್ರೆ ಬಹುಶಃ ಸರ್ಕಾರ ರಚನೆಗೆ ಬಹುಮತ ಸಾಬೀತುಪಡಿಸೋದಕ್ಕೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಆಗೊಂದ್ ವೇಳೆ ಅನುಮತಿ ಕೊಟ್ಟದೇ ಆದಲ್ಲಿ ನಾಳೆ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಆದ್ರೆ ನಟ ವಿಜಯ್ ಅವರ ನಡೆಯನ್ನ ಮಿತ್ರ ಪಕ್ಷದ ಅಂದ್ರೆ ವಿರೋಧ ಪಕ್ಷದ ನಾಯಕರು ಕಾತರದಿಂದ ಕಾಯ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ನಟ ವಿಜಯ್ ಅವರು ಫೇಲ್ಯೂರ್ ಆಯ್ತು ಅಂತಂದ್ರೆ ಈ ಒಂದು ಬಹುಮತ ಸಾಬೀತುಪಡಿಸದಲ್ಲಿ ಎಲ್ಲ ಒಂದ್ ಕಡೆ ನಾವು ಎಲ್ಲ ಸೇರಿಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡಬಹುದು ಅನ್ನೋ ಪ್ಲಾನ್ ನಲ್ಲಿ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ರಾಜ್ಯ ಬಿಜೆಪಿ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಪಕ್ಷದ ನಾಯಕರು ಒಟ್ಟಾಗಿ ಹೋದ್ರು ಕೂಡ ನಾವು ಅದಕ್ಕೆ ಸಹಮತವನ್ನು ಕೊಡೋದಿಲ್ಲ, ನಾವು ದೂರ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ನೇರವಾಗಿ ಆಪಾದನೆಯನ್ನ ಮಾಡ್ತಿರುವಂತದ್ದು ಎಲ್ಲ ಒಂದ್ ಕಡೆ ದೆಹಲಿಯಿಂದ ರಿಮೋಟ್ ಕಂಟ್ರೋಲ್ ಮಾಡಿ ಇಲ್ಲಿ ಚೆನ್ನೈನಲ್ಲಿ ಕೇಂದ್ರ ಎನ್ಡಿಎ ಸರ್ಕಾರ ಈ ರೀತಿ ಇಲ್ಲಿ ರಾಜಕೀಯ ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆಯನ್ನ ಕಾಂಗ್ರೆಸ್ ಸಂಸದರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯ ಬಿಜೆಪಿ ಘಟಕ ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಹಾಗಾಗಿನೇ ಒಂದಲ್ಲ ಒಂದು ಕುತೂಹಲಕಾರಿ ಬೆಳವಣಿಗೆಗಳಿಂದಾಗಿ ತಮಿಳುನಾಡಿನ ರಾಜ್ಯದ ಪರಿಸ್ಥಿತಿ ಯಾವ ದಿಕ್ ಬೇಕಾದರೂ ಬದಲಾಗಬಹುದು ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಕುತೂಹಲ. ಹಾಗಾಗಿ 4:30 ಸುಮಾರಿಗೆ ನಟ ವಿಜಯ್ ಅವರು ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.